ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದುಕುವಿನ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಇವತ್ತು ವಿಡಿಯೋ ಮಾಡ್ತಿರೋದು ಅಂತ ಹೇಳಿದ್ರೆ, ನಾನಿವತ್ತು ನಿಮ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ನಾನು ಕೂಡ ಯೂಸ್ ಮಾಡ್ತಿರೋ ಅಂತ ಪ್ರಾಡಕ್ಟ್ ಬಗ್ಗೆ ಹೇಳೋಕೆ ಬಂದಿದ್ದೀನಿ. ಯಾವುದಂದ್ರೆ ನ್ಯೂಡ್ ಅಂತ, ನ್ಯೂಡ್ ಕಂಪ್ನಿದು. ಇದೇನು ಪ್ರಾಡಕ್ಟ್ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನ್ಯೂಡ್ ಏರ್ ರಿಮೂವಲ್ ಅಂತ. ಇದು ಹ್ಯಾಂಡ್ಸ್ ಅಲ್ಲಿ ಇರ್ಬೋದು, ಹಾಗೆ ಲೆಗ್ಸ್ ಅಲ್ಲಿ ಇರ್ಬೋದು, ಏರ್ನ ರಿಮೂವ್ ಮಾಡೋದಕ್ಕೆ. ಇದು ಹೇಗಿದೆ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹೇಗೆ ಅಪ್ಲೈ ಮಾಡೋದಂತನೂ ನಾನು ತೋರಿಸ್ತೀನಿ. ನೋಡಿ, ಇದರಲ್ಲಿ 2 ಪ್ಯಾಕ್ ಬರುತ್ತೆ. ಒಂದು ನಾನು ಯೂಸ್ ಮಾಡಿದ್ದೀನಿ. ಯಾಕಪ್ಪ ನಾನು ಫಸ್ಟೇ ಯೂಸ್ ಮಾಡಿದ್ದೀನಿ ಅಂದರೆ, ನನಗೆ ಯಾವ ರಿಸಲ್ಟ್ ಬರುತ್ತೋ ಆಮೇಲೆ ನಿಮ್ಗೆ ಹೇಳೋಣ ಅಂತ ಯೂಸ್ ಮಾಡಿದೆ. ಸೊ ನ್ಯೂಡ್ ಕಂಪ್ನಿಯವ್ರಿಗೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನೀವು ಬೇರೆ ಕಡೆ ವ್ಯಾಕ್ಸ್ ಮಾಡ್ಸಕ್ಕೆ ಹೋಗ್ತೀರಲ್ವ, ತುಂಬ ಪೇಯ್ನ್ ಆಗುತ್ತೆ. ಇಲ್ಲ ಫಸ್ಟ್ ಟೈಮ್ ಯಾರು ವ್ಯಾಕ್ಸ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳೋ, ನಂಗೆ ತುಂಬ ನೋವುತ್ತೆ, ನಂಗೆ ಫಸ್ಟ್ ಸಾರಿ ವ್ಯಾಕ್ಸ್ ಮಾಡ್ಸಕ್ಕೆ ಹೋಗಿದ್ರೆ ತುಂಬಾನೇ ನೋವಾಗುತ್ತೆ, ನಾನು ಯೂಸ್ ಮಾಡಲ್ಲಪ್ಪ, ನನಗೆ ವ್ಯಾಕ್ಸ್ ಮಾಡ್ಸೋಕ್ಕಾಗಲ್ಲ ಅಂದವ್ರಿಗೆ ಇದು ಒಂದು ಒಳ್ಳೆ ಗುಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನನಗೂ ಕೂಡ ನಾನು ಒಂದ್ಸರಿನೂ ಮಾಡಿಸಿಲ್ಲ, ಯಾಕಂದ್ರೆ ನಂಗೆ ತುಂಬ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯೂಸ್ ಮಾಡ್ತಿರ್ಲಿಲ್ಲ, ನಾನು ವ್ಯಾಕ್ಸ್ ಮಾಡ್ಸಕ್ಕೆ ಹೋಗ್ತಾ ಇರಲಿಲ್ಲ. ಇವಾಗ ಏನಪ್ಪ, ಮನೇಲೇ ಯೂಸ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪೇನ್ ಇರಲ್ಲ ಅಂತ ಗೊತ್ತಾದ್ಮೇಲೆ ನಾನು ಕೂಡ ಇದನ್ನ ನ್ಯೂಡ್ ಕಂಪ್ನಿಯವ್ರಿಗೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಹೇಳಿದ್ರು. ಸೊ ಅದಕ್ಕೆ ನಾನು ಕೂಡ ಬೈ ಮಾಡಿದ್ದೀನಿ. ನೋಡೋಣ ಇದು ಹೆಂಗೆ ಯೂಸ್ ಮಾಡೋದು ಏನು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಹಾಕಿರ್ತೀನಿ, ನೀವು ನೋಡಿ, ಹಾಗೆ ನೀವು ಕೂಡ ತಗೊಳ್ಳಿ. ಯಾವುದೇ ರೀತಿ ಪೇಯ್ನ್ ಇರಲ್ಲ. ನಾನು 100% ರಿಸಲ್ಟ್ನ ಕೊಡ್ತೀನಿ, ಗುಡ್ ಅಂತ. ಯಾಕಂದರೆ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಕ್ರೀಮ್ನ ತಗೊಂಡು ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಬಿಡಬೇಕು ಗೈಸ್. ಆವಾಗ ಅದು ತುಂಬ ಡ್ರೈ ಆಗಿರುತ್ತಲ್ಲ, ಅವಾಗ ಯೂಸ್ ಮಾಡೋದಕ್ಕೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ಈ ಥರ ಅಪ್ಲೈ ಮಾಡಿಕೊಂಡು ನೋಡಿ, ಹಿಂಗೆ ಫುಲ್ ಅಪ್ಲೈ ಮಾಡಿಕೊಂಡು 10 ಮಿನಿಟ್ಸ್ ಬಿಡಬೇಕು. 10 ಮಿನಿಟ್ಸ್ ಬಿಟ್ಟ ಮೇಲೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಟೈಮ್ ವ್ಯಾಕ್ಸ್ ಮಾಡಿಸೋರಿಗೆ, ತುಂಬ ಭಯ ಆಗುತ್ತೆ ಅಂದವ್ರಿಗೆ ಈ ಥರ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಲ್ಲ. ಹಾಗೆ ನಿಮಗೆ ತುಂಬ ಯೂಸ್ಫುಲ್ ಅಂತಲೇ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇನ್ನೊಂದ್ಸರಿ ಯೂಸ್ ಮಾಡ್ತಿದ್ದೀನಿ, ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ. ನೋಡಿ, ಈ ಥರ ಅಪ್ಲೈ ಮಾಡಿದ್ದೀನಿ. ಇವಾಗ ಹೇಗೆ ರಿಮೂವ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. 10 ಮಿನಿಟ್ಸ್ ಬಿಡಬೇಕು ಅನ್ನಲ್ಲ, 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ರಿಮೂವ್ ಮಾಡೋಣ. ಹೇಗೆ ಬಂತು ರಿಸಲ್ಟು ಏನು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಅಪ್ಲೈ ಮಾಡ್ಕೊಳ್ಳೋದು. ಕೈಲಿ ಕೂಡ ಅಪ್ಲೈ ಮಾಡ್ಕೋಬೋದು, ಹಾಗೆ ಇಲ್ಲ ಇದ್ರಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ನಂಗೇನು ಪೇಯ್ನ್ ಆಗ್ತಿಲ್ಲ, ಕೂಲ್ ಅಂತ ಅನಿಸ್ತಾ ಇದೆ. ಇದು 100% ರಿಸಲ್ಟ್ ಕೊಡುತ್ತೆ ಗೈಸ್. ಯಾರೂ ಈ ಪ್ರಾಡಕ್ಟ್ನ ಒಂದು ಸರಿ ತೊಗೊಂಡು ಯೂಸ್ ಮಾಡಿ, 100% ನಾನು ನಿಮಗೆ ಕೊಡ್ತೀನಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ನಿಮ್ಗೆ ಆಗೋದಿಲ್ಲ. ಸೊ ಈ ಥರ ಅಪ್ಲೈ ಮಾಡಿ 10 ಮಿನಿಟ್ಸ್ ಆದ್ಮೇಲೆ ಗೈಸ್, ಫೈನಲಿ 10 ಮಿನಿಟ್ಸ್ ಆಗಿದೆ. ನಾನು ಬಟ್ಟೆನ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ ಸುಮ್ಮನೆ ರಬ್ ಮಾಡೋದಷ್ಟೇ. ನೋಡಿ, ಹೀಗೆ ರಬ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ವಾಶ್ ಮಾಡ್ಕೊಳ್ಳಿ. ಫಸ್ಟ್ ಈ ಥರ ರಬ್ ಮಾಡ್ಕೊಳ್ಳಿ ನೀಟಾಗಿ. ನಾನು ರಿಸಲ್ಟ್ ನಿಮಗೆ ತೋರಿಸ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಫುಲ್ಲು ಕ್ಲಿಯರ್ ಆಗಿದೆ. ಸ್ಕಿನ್ ಕೂಡ ಹೇಗೆ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿರ್ಬೋದು. ನೀಟಾಗಿ ಈ ಥರ ರಬ್ ಮಾಡಿಕೊಂಡ್ರೆ ಯಾವುದೇ ರೀತಿ ಪೇಯ್ನ್ ಕೂಡ ಆಗಲ್ಲ. ರಿಸಲ್ಟ್ ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಕಾಣಿಸ್ತಾ ಇದೆ ರಿಸಲ್ಟು. ನನಗಂತೂ ನ್ಯೂಡೋರ್ ಕಂಪ್ನಿ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನಾದ್ರು ಇದೇ ಥರ ಪ್ರಾಡಕ್ಟ್ನ ಬೈ ಮಾಡಿ, ಯಾವುದೇ ರೀತಿ ನೋವಿರಲ್ಲ, ಏನೂ ಇರಲ್ಲ, ಆ ಥರ ಪೇಯ್ನ್ ಆಗದೆ ಇರೋ ಥರ ಯೂಸ್ ಮಾಡಬೇಕಂದ್ರೆ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಇದು 100% ಗುಡ್ ರಿಸಲ್ಟ್ ಕೊಡುತ್ತೆ. ಥ್ಯಾಂಕ್ ಯು ನ್ಯೂಡ್ ಅಂತಲೇ ಹೇಳ್ಬೋದು. ಮತ್ತೆ ಕೆಲವರು ತಡ ಮಾಡ್ತೀರಾ, ನಾನು ಕೆಳಗಡೆನೆ ಅವ್ರ ಅಕೌಂಟ್ ಆಗಿರ್ಬೋದು ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಬೈ ಮಾಡ್ಬೋದು ನೀವು ಇದರಲ್ಲಿ ಹೋಗಿ. ಮತ್ತೆ ತಡ ಮಾಡ್ತೀರಾ, ಹೋಗಿ ಎಲ್ಲರೂ ತಗೊಂಡು ಯೂಸ್ ಮಾಡಿ. ಹಾಗೆ ನೀವು ಬ್ಯೂಟಿಫುಲ್ ಆಗಿ